ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಸಾರಿಗೆ ಫಾಲ್ಸ್ ಹಾಕೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೋಡಿ, ನಮ್ಮದು ಸೀರೆದು ಯಾವ ಕಲರ್ ಇರುತ್ತೆ ನೋಡಿ, ಬಾರ್ಡ್ರ್ ಬಂದುಬಿಟ್ಟು ಈ ಕಲರಲ್ಲಿದೆ. ಅದೇ ಕಲರನ್ನು ನಾವು ಫಾಲ್ಸ್ ತೊಗೋಬೇಕಾಗುತ್ತೆ. ಹಾಗೆ ಅದೇ ಕಲರ್ ಥ್ರೆಡ್ಡನ್ನು ತೊಗೋಬೇಕಾಗುತ್ತೆ. ಇವು ಮೂರು ನಮಗೆ ಕರೆಕ್ಟಾಗಿದ್ದರೆ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಫಾಲ್ಸನ್ನು. ಆಮೇಲೆ ನೋಡಿ, ಈಗ ಫಾಲ್ಸ್ ತುದಿ ಏನಿರುತ್ತೆ ಅದು ಸ್ಟ್ರೇಟಾಗಿರಲ್ಲ ಒಂದೊಂದು ಫಾಲ್ಸಿಗೆ. ಅದನ್ನು ನಾವು ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಹೊಲಿಗೆನ ಹಾಕ್ಕೊಳ್ಳೋಣ. ಫೋಲ್ಡ್ ಮಾಡಿಬಿಟ್ಟು ನೋಡಿ, ಈ ಥರ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈ ಥರ ಒಂದು ಇದು ಯಾವುದು ಉಲ್ಟಾ ಯಾವ್ದು ಸೀದಾ ನೋಡಿಕೊಂಡು ಈ ಥರ ಸೀದಾ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ಫಾಲ್ಸ್ಗೆ ಇವಾಗ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಅಂಚು ಇವಾಗ ಎರಡು ಕಡೆನೂ ಸ್ಟಿಚ್ ಮಾಡ್ಕೊಂಡಾಯಿತು. ಇವಾಗ ಸೀರೆಗೆ ನಾವು ಯಾವ ಕಡೆ ಫಾಲ್ಸ್ ಹಾಕ್ತೀವಿ ಉಲ್ಟಾ ಸೀದಾ ನೋಡ್ಕೊಂಡ್ಬಿಟ್ಟು ನಾವು ನೋಡಿ ಒಂದು 2 ಗೇನಷ್ಟು ನಾವು ಸೀರೆನ ಬಿಡಬೇಕಾಗತ್ತೆ ಸ್ಟಾರ್ಟಿಂಗು. ನೋಡಿ, ಈ ಥರ ಅಳತೆ ಮಾಡಿಕೊಂಡು, ಇಲ್ಲ ನೀವು ಟೇಪಿಂದ ಅಳತೆ ಮಾಡ್ಕೊತೀನ ಅಂದರೆ ಟೇಪಿಂದ ಅಳತೆ ಮಾಡಿಕೊಂಡ್ರೆ ಒಂದು 14-15 ಇಂಚು ಬಿಡಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಇಷ್ಟು ಬರ್ತಾಯಿದೆ. ಇಲ್ಲ ನೀವು ಒಂದು ಮೊಳ ಅಷ್ಟಾದರೂ ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ, ನಾನು 2 ಗೇನಷ್ಟು ಬಿಡ್ತಾಯಿದ್ದೀನಿ. ಇವಾಗ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಸೀರೆನ ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ಇವಾಗೇನು ನಾವು ಫಾಲ್ಸ್ದು ಅಂಚಿದೆ ಅಲ್ವಾ, ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ನೋಡಿ ಸೀರೆ ಅಂಚಿನ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಸೀರೆನ ಸ್ಟ್ರೇಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದರೆ ರಿಂಕಲ್ಸ್ ಬಂದುಬಿಡುತ್ತೆ. ನೋಡಿಕೊಂಡು ನಾವು ನೀಟಾಗಿ ಇದು ಮಾಡ್ಕೋಬೇಕಾಗುತ್ತೆ. ನೋಡಿ, ಅದ್ರ ಮೇಲೇ ಇಟ್ಕೊಂಡು ನಾವು ಅಂಚಲ್ಲಿ ಕರೆಕ್ಟಾಗಿ ನೋಡಿ ಈ ಥರ ಬರುತ್ತೆ. ತುಂಬಾ ಈಸಿ ಇದೆ ಫ್ರೆಂಡ್ಸ್, ಆರಾಮಾಗಿ ಮಾಡ್ಕೋಬೋದು ಒಂದು 10 ನಿಮಿಷದಲ್ಲಿ. ಮತ್ತು ಸೀರೆನ ನೀಟಾಗಿ ಇಟ್ಕೋಬೇಕು. ಅದೇ ಕಲರ್ ಥ್ರೆಡ್ ಕೂಡ ಇರಬೇಕು. ನೋಡಿ, ನಾನು ಎಲ್ಲೂ ಸ್ಕಿಪ್ ಕೂಡ ಮಾಡ್ತಾಯಿಲ್ಲ, ನೀಟಾಗಿ ಬರ್ತಾಯಿದೆ. ಬಟ್ ಇದೇ ಥರ ಸ್ಟ್ರೇಟಾಗಿ ಇಟ್ಕೊಂಡು ನಾವು ಹಾಕ್ಕೊಂಡು ಹೋಗ್ಬೇಕು ಅಷ್ಟೇ. ನೋಡಿ ಫ್ರೆಂಡ್ಸ್, ಬಟ್ ಇದು ಸೀರೆನ ನಾವು ಸ್ಟ್ರೇಟಾಗಿ ಕರೆಕ್ಟಾಗಿ ಇಟ್ಕೋಬೇಕು ಅಷ್ಟೇ. ನೋಡಿ, ಅದರ ಅಂಚಿಗೆ ನಾವು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ನೋಡಿ, ಇವಾಗ ಕೊನೆಯದಾಗಿರಲಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಯಾಕಂದರೆ ಟ್ರೈನಿಗೆಲ್ಲ ಸಿಕ್ಕು ಇದಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಬಂದಿದೆ. ಒಂದು 5 ನಿಮಿಷದಲ್ಲಿ ಹಾಕ್ಕೊಂಬಿಡ್ಬೋದು. ಇವಾಗ ಕೆಲವೊಬ್ಬರು ಇಲ್ಲಿ ಮೇಲ್ಗಡೆ ಕೆಳಗಡೆ ನಾವು ಸ್ಟಿಚಿಂಗ್ ಹಾಕ್ಕೊಂಡಲ್ವಾ, ಮೇಲ್ಗಡೆನೂ ಸ್ಟಿಚಿಂಗ್ ಕೇಳೋರು ಸ್ಟಿಚಿಂಗ್ ಕೇಳ್ತಾರೆ, ಕೆಲವೊಬ್ಬರು ಹೆಮ್ಮಿಂಗ್ ಕೇಳ್ತಾರೆ. ನಾನು ಇವಾಗ ಹೆಮ್ಮಿಂಗ್ ಮಾಡ್ತಾಯಿದ್ದೀನಿ. ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಇವಾಗ ಕೆಳಗಡೆ ಈ ಥರ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀವಿ ನಾವು ಮಿಷಿನಿಂದ. ಇವಾಗ ನಾನು ಹೆಮ್ಮಿಂಗ್ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಅಂತ ಬನ್ನಿ ನೋಡೋಣ. ನೋಡಿ, ನಾನು ಸೂಜಿಗೆ 2 ಎಳೆ ದಾರ ತೊಗೊಂಡಿದ್ದೀನಿ. ಇವಾಗ ನಾವು ನೋಡಿ ಹೊರಗಡೆ ಭಾಗ, ನಾನು ಒಳಗಡೆ ಭಾಗದಿಂದ ಈ ಥರ ಒಳಗಡೆಯಿಂದನೇ ಸ್ವಲ್ಪ ತುದಿಗೆ ನಾವು ನಾಟ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನಾಟ್ ಹಾಕ್ಕೊಂಡು ಇವಾಗ ನೋಡಿ, ಇದು ಹೆಮ್ಮಿಂಗು ಕೆಲವೊಬ್ಬರಿಗೆ ಇಲ್ಲಿ ಮಾಡ್ತಾ ಮಾಡ್ತಾ ಸೊಟ್ಟಪಟ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ಗುಂಡ್ಪಿನನ್ನು ಹಾಕಿದ್ದೀನಿ. ಹೊಸಬ್ರು ನೀವು ಈ ಥರ ಟಿಪ್ಸನ್ನು ಫಾಲೋ ಮಾಡಬಹುದು. ನೋಡಿ, ಈ ಥರ ಗುಂಡ್ಪಿನ ಹಾಕ್ಕೊಂಡ್ರೆ ಅಂದರೆ ಸ್ಟ್ರೇಟಾಗಿ ಬರುತ್ತೆ. ಹಾಗೆ ನೀವು ಐರನ್ ಕೂಡ ಮಾಡ್ಕೋಬಹುದು. ಐರನ್ ಮಾಡಿಕೊಂಡ್ರು ನೀಟಾಗಿರುತ್ತಲ್ವ ಬಟ್ಟೆ, ಹಾಗಾಗಿ ನೀಟಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಇಟ್ಕೊಂಡು ನೋಡಿ, ಹೆಬ್ಬೆರಳಿಂದ ಈ ಥರ ಇಟ್ಕೊಂಡು ನಾವು ಸ್ವಲ್ಪ ಸೂಜಿಯಿಂದ ಇದು ತೊಗೊಂಡು ದಾರನ
ಈ ಥರ ಒಳಗಡೆಯಿಂದ ನೋಡಿ ಒಂದೇ ಇದರಲ್ಲಿ ಇರಬೇಕು. ಕಾಣಿಸ್ತಿದೆ ಅನ್ಕೊತೀನಿ. ಕೆಲವೊಬ್ಬರು ಮೇಲೇನೂ ಸ್ಟಿಚಿಂಗ್ ಮಾಡಿ ಅಂತಾರೆ, ಇನ್ನು ಕೆಲವರು ಹೆಮ್ಮಿಂಗ್ ಕೇಳ್ತಾರೆ ಫ್ರೆಂಡ್ಸ್. ಆ ಥರ ಇದು ಇದ್ದವ್ರಿಗೆ ಈ ಥರ ಮಾಡ್ಕೋಬೋದು ನಾವು ಹೆಮ್ಮಿಂಗ್ನ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ನೋಡಿ ಈ ಥರ ಬರ್ತಾಯಿದೆ. ನಮಗೆ ಸೇಮ್ ಕಲರ್ ದಾರ ತೊಗೊಂಡಿರೋದ್ರಿಂದ ಕಾಣೋದು ಇಲ್ಲ ಫ್ರೆಂಡ್ಸ್. ಇದು ನೋಡಿ ಈ ಥರ ದಾರನ ನಾವು ಇದೇ ಥರ ನೋಡ್ಕೊಂಡು ನೋಡಿ ಈ ಥರ ಹೀಗೆ ಮೇಲ್ಗಡೆ ಕಾಣಿಸಿದ್ರು ನೋಡಿ. ಮೇಲ್ಗಡೆ ಎಲ್ಲೂ ದಾರ ಕಾಣಿಸ್ತಾ ಇಲ್ಲ ಇಲ್ಲಿ ಅಲ್ವಾ. ನೀಟಾಗಿ ಬರ್ತಾಯಿದೆ. ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಇದು ಒಂದು 10 ಮಿನಿಟ್ಸಲ್ಲಿ ಮುಗಿದೋಗ್ಬಿಡುತ್ತೆ. 10-15 ಮಿನಿಟ್ಸಲ್ಲಿ ಒಂದು ಕಡೆ ನಾವು ಮಿಷಿನ್ ವರ್ಕ್ ಹಾಕ್ಕೊಂಡ್ಬಿಟ್ಟು ಮಿಷಿನಲ್ಲಿ ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಕಡೆ ನಾವು ಕೈಯಿಂದ ಹಾಕ್ಕೊಂಡು ಹೋದರೆ ತುಂಬಾ ಈಸಿ ಇದೆ. ಏನು ಕಷ್ಟ ಏನಿಲ್ಲ ಇದು ಮಾಡೋಕ್ಕೆ. ನೋಡಿ ಇವಾಗ ನಾವು ಈ ಥರ ಟರ್ನ್ ಮಾಡಿಕೊಂಡು, ಇಲ್ಲಾಂದರೆ ಹಾಗೆ ನಿಮಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಆ ಥರ ಮಾಡಿಕೊಂಡು ಇಲ್ಲಿ ಎಡ್ಜಿಗೆ ಒಂದು ನಾವು ನಾಟ್ ಹಾಕ್ಕೊಳ್ಳೋಣ. ನೋಡಿ, ಯಾಕಂದರೆ ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ಚೈನಕ್ಕೆ ಏನಾದ್ರು ಸಿಕ್ಕಾಕೊಂಡ್ರೆ ಕಿತ್ತೋಗುತ್ತೆ, ಹಾಗಾಗಿ ನಾಟ್ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡಿ ಇವಾಗ ಇದು ಗುಂಡು ಸೂಜಿನ ತೆಗೆದುಬಿಡೋಣ. ಇಲ್ಲಿ ಹೆಮ್ಮಿಂಗ್ ಮಾಡೋದೇನು ಕಷ್ಟ ಅಲ್ಲ ಫ್ರೆಂಡ್ಸ್, ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ, ಕಾಣಿಸ್ತಿದೆ ಅನ್ಕೊತೀನಿ. ಈ ಥರ ನೋಡಿ ಕೆಳಗಡೆ ಸ್ಟಿಚಿಂಗ್ ಮಾಡಿಕೊಂಡು ಈ ಥರ ಮೇಲೆ ಹೆಮ್ಮಿಂಗ್ ಮಾಡಿಕೊಂಡ್ರೆ ಆಗೋಯ್ತು ಫ್ರೆಂಡ್ಸ್. ಇಷ್ಟೇ ಈಸಿಯಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಹಾಗೆ ಹೆಚ್ಚು ಶೇರ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಫ್ರೆಂಡ್ಸ್. ನೋಡಿ, ಎಲ್ಲೂ ನನಗೆ ಇಲ್ಲಿ ಹಿಂದ್ಗಡೆ ದಾರ ತೊಗೊಂಡಿರೋದು ಎಲ್ಲೂ ಕಾಣಿಸ್ತಾ ಇಲ್ಲ. ಆ ಥರ ತೊಗೋಬೇಕು. ನೋಡಿ, ಇಲ್ಲಿ ಮಾತ್ರ ಕಾಣಿಸ್ತಿದೆ, ಇದು ಉಲ್ಟಾ ಆಗುತ್ತೆ. ಬಟ್ ಇಲ್ಲಿ ಹೊರಗಡೆ ಎಲ್ಲೂ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಸೇಮ್ ಕಲರ್ ದಾರ ಇರೋದ್ರಿಂದ ಆ ಥರ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.